ಓಂ ಶಾಂತಿ. ಇವತ್ತು ವಿಶ್ವ ಧ್ಯಾನ ದಿನವನ್ನಾಗಿ ವಿಶ್ವಾದ್ಯಂತ ಆಚರಿಸಲಾಗ್ತಾ ಇದೆ. ನಾವು ಒಂದೆರಡು ವರ್ಷಗಳ ಹಿಂದೆ ವಿಶ್ವ ಯೋಗ ದಿನ ಅಂತ ಆಚರಿಸೋದನ್ನು ಪ್ರಾರಂಭಿಸಿದ್ವಿ. ಯೋಗ ಅಂದರೆ ಅದು ಶಾರೀರಿಕವಾದ ವ್ಯಾಯಾಮ ಅಥವಾ ಅದು ಆಸನಗಳು. ಅಷ್ಟಾಂಗ ಯೋಗದಲ್ಲಿ ಯೋಗ, ಧ್ಯಾನ ಇದೆಲ್ಲನೂ ಬರುತ್ತೆ. ಯೋಗ ಮತ್ತು ಧ್ಯಾನ ಇವೆರಡಕ್ಕೂ ಏನು ವ್ಯತ್ಯಾಸ ಅಂದರೆ, ಯೋಗ ಅಂದರೆ ಅದು ಬಾಹ್ಯ ಶಾರೀರಿಕವಾದ ವ್ಯಾಯಾಮ, ಯೋಗಾಸನಗಳು ಅಂತ ಹೇಳ್ತೀವಿ. ಇದು ಧ್ಯಾನ ಅಂದರೆ ಇದು ಮಾನಸಿಕವಾದ ವ್ಯಾಯಾಮ ಅಥವಾ ಮಾನಸಿಕವಾದ ಅಭ್ಯಾಸ. ಇವತ್ತು ಹೇಳ್ತಕ್ಕಂತಹ ಈ ಧ್ಯಾನ ಅನ್ನೋ ವಿಷಯ ಪೂರ್ತಿ ಮನಸ್ಸಿಗೆ, ಬುದ್ಧಿಗೆ, ಸಂಸ್ಕಾರಕ್ಕೆ, ಆತ್ಮಕ್ಕೆ, ಪರಮಾತ್ಮನಿಗೆ ಸಂಬಂಧಿಸಿದ ವಿಷಯ. ಈಗ ನಾವು ಸಾಮಾನ್ಯವಾಗಿ ಈ ಪ್ರಪಂಚದಲ್ಲಿ ಹುಟ್ಟಿದಾಗ ಪ್ರತಿಯೊಬ್ಬ ಮನುಷ್ಯನು ಏನು ವಿಚಾರ ಮಾಡ್ತಾನೆ? ಮಗು ಹುಟ್ಟುತ್ತೆ, ಬೆಳೆಯುತ್ತೆ, ಮಕ್ಕಳಿಗೆ ವಿದ್ಯೆ ಕಲಿಸ್ತೀವಿ. ವಿದ್ಯೆ ಕಲಿಯುವಂಥ ಮಕ್ಕಳು ಚೆನ್ನಾಗಿ ಓದಿ ಪಾಸ್ ಆಗಬೇಕು. ಯಾಕೆ? ಜಾಸ್ತಿ ಓದಬೇಕು ಅಂತ ಹೇಳ್ತೀವಿ. ಒಳ್ಳೆ ಕೆಲಸ ಸಿಗಲಿ, ಹಣ ಗಳಿಸ್ಲಿ, ಸಂಸಾರ ಮಾಡಬೇಕು, ಮನೆ ಕಟ್ಟಬೇಕು, ಮದುವೆ ಮಾಡ್ಕೋಬೇಕು, ಜೀವನ ಮಾಡಬೇಕು. ಇದೆಲ್ಲ ಸಾಮಾನ್ಯವಾಗಿ ಮನುಷ್ಯನಿಗೆ ಬಾಹ್ಯ ಜೀವನದಲ್ಲಿ ಅಥವಾ ಪ್ರಾಪಂಚಿಕ ಜೀವನದಲ್ಲಿ ಬೇಕಾದ ಮೂಲಭೂತ ಸೌಕರ್ಯಗಳು. ಅನ್ನ, ವಸತಿ, ವಸ್ತ್ರ, ಸಂಬಂಧ ಇದೆಲ್ಲ ಬೇಕೇ ಬೇಕು. ಆದರೆ ಇದಿಷ್ಟೆಲ್ಲ ಸಿಕ್ಕಿದ್ರೆ ನಾವು ಸಂತೃಪ್ತಿಯಾಗಿರ್ತೀವ, ಸಾಕ ಅಂತ ನೋಡಿದ್ರೆ ಇಲ್ಲ. ಅದಕ್ಕೆ ಅಷ್ಟು ನಮಗೆ ಸಿಕ್ಕಿದ್ರೆ ನಮಗೆ ನೆಮ್ಮದಿ, ಶಾಂತಿ ಸಂಪೂರ್ಣವಾಗಿ ಸಿಕ್ಕಿರೋದಿಲ್ಲ. ಎಲ್ಲ ಇದೆ, ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನಸ್ಸಿಗೆ ಸಮಾಧಾನ ಬೇಕು ಅಂತ ಹುಡುಕ್ತಾ ಇರ್ತೀವಿ. ಆ ಒಂದು ಮನಸ್ಸು ಅಂತ ಏನು ನಾವು ಹೇಳ್ತೀವಿ, ಆ ವಿಷಯವನ್ನು ನಾವಿವತ್ತು ತಿಳ್ಕೊಳ್ಳೋಣ. ಜೀವನದಲ್ಲಿ ಹುಟ್ಟು ಮತ್ತು ಸಾವು ಎಲ್ರಿಗೂ ಇದ್ದೇ ಇದೆ. ಹುಟ್ಟು ಮತ್ತು ಸಾವಿನ ಮಧ್ಯೆ ಇರ್ತಕ್ಕಂತಹದ್ದು ಅವನ ಜೀವನ. ಎಲ್ಲರನ್ನೂ ಎಲ್ಲಿ ಹುಟ್ಟಿದ್ರು, ಎಲ್ಲಿ ಸತ್ರು, ಎಲ್ಲಿ ಹೇಗೆ ಸತ್ರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯ ಈ ಪ್ರಪಂಚದಲ್ಲಿ ಅಜರಾಮರವಾಗಿ ಅವನ ನೆನ್ಪುಡ್ಕೊಳ್ಳೋದು ಹೇಗೆ ಬದುಕಿದ ಅನ್ನೋದ್ರ ಮೇಲೆ. ಅದು ಹೇಗೆ ಬದುಕೋದು ಅಂದರೆ, ಅದು ಚೆನ್ನಾಗಿ ಐಷಾರಾಮಿ ಬದುಕಿದ್ನ, ಕಾರಲ್ಲಿ ಓಡಾಡ್ತಾ ಇದ್ನ, ಎಷ್ಟು ಆಭರಣ ಧರಿಸಿದ್ದ, ಏನು ತುಪ್ಪದ ಮೃಷ್ಟಾನ್ನ ಭೋಜನ ತಿಂತಾ ಇದ್ದ, ಅದಲ್ಲ ಹೇಗೆ ಬದುಕಿದ ಅಂದರೆ. ವಿವೇಕಾನಂದರು ಬದುಕಿದ್ರು, ಶಂಕರಾಚಾರ್ಯರು ಬದುಕಿದ್ರು, ಯೇಸು, ಬುದ್ಧ, ಬಸವ, ಪೈಗಂಬರ್ ಇವರೆಲ್ಲ ಈ ಪ್ರಪಂಚದಲ್ಲಿ ಬದುಕಿದ್ರು. ಅವ್ರ ಹತ್ರ ಎಲ್ಲ ಐಷಾರಾಮಿ ವಸ್ತುಗಳು, ಭೋಗ ಭಾಗ್ಯಗಳು ಇರಲಿಲ್ಲ. ಆದರೆ ಇವತ್ತು ನಾವು ಅವ್ರನ್ನ ಸ್ಮರಿಸ್ತೀವಿ, ಹೌದ್ ತಾನೆ? ಯಾಕೆ? ಅವರಲ್ಲಿ ಏನೋ ಒಂದು ಆ ಒಳ್ಳೆತನ ಇತ್ತು, ಅದನ್ನು ನಾವು ಸ್ಮರಿಸ್ಕೋತೀವಿ. ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ, ಹೌದ್ ತಾನೆ? ಅಂದರೆ ಯಾರು? ಅದು ದೇಹ ಸತ್ತೋಯ್ತು, ದೇಹ ನಾಶ ಆಯಿತು, ಅವ್ರು ತೀರ್ಕೊಂಡ್ರು, ಕಾಲವಾದರು. ಆದರೆ ನಾವು ಯಾರನ್ನು ನೆನೆಸ್ಕೊಳ್ತಾ ಇದ್ದೀವಿ? ಇಲ್ಲಿಗೆ ನಾವು ಈ ವಿಷಯವನ್ನು ನಾವು ಆರಂಭಿಸಬೇಕಾಗಿದೆ. ನಾವು ಸಹ ಹುಟ್ಟಿದ್ದೀವಿ, ಒಂದಲ್ಲ ಒಂದು ಸಲ ನಾವು ಈ ದೇಹವನ್ನು ತ್ಯಜಿಸಿ ಹೋಗ್ತೀವಿ, ಹೌದ್ ತಾನೆ? ಈ ಶರೀರ ಹುಟ್ಟಿದೆ, ಇನ್ನು 50 ವರ್ಷಕ್ಕೋ 20 ವರ್ಷಕ್ಕೋ ಯಾವಾಗೋ ಒಂದು ಸಲ ಈ ದೇಹ ಏನಾಗುತ್ತೆ? ಅದು ಸತ್ಯ. ಈ ದೇಹ ಅನ್ನೋದು ನಾಶವಾಗುತ್ತೆ, ನಾವು ಸಾಯೋದು ಅಂತ ಹೇಳ್ತೀವಿ. ಆಗ ಜನ ಎಲ್ಲ ಬರ್ತಾರೆ, ಅಯ್ಯೋ ಹೋದ್ರು ಅಂತ ಎಲ್ಲರಿಗೂ ಅವ್ರು ಹೊರಟೋದ್ರು, ಅವ್ರು ಇನ್ನಿಲ್ಲ ಅಂತಾರೆ. ಟಿ ವಿನಲ್ಲೆಲ್ಲ ಇಂಥವರು ಇನ್ನಿಲ್ಲ, ನೋ ಮೋರ್ ಅಂತಾರೆ. ಆದರೆ ಈ ಹೆಣ ಇನ್ನೂ ಅಲ್ಲೇ ಇದೆ. ಆ ದೇಹ ಅಲ್ಲೇ ಇದ್ದರೂ ನೋ ಮೋರ್, ಅವರಿಲ್ಲ ಇಲ್ಲ ಅಂತ ಯಾಕೆ ಹೇಳ್ತೀವಿ? ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ, ಯಾರು ಹೋದವರು, ಯಾರು ಇರೋದು ಅಂತ. ಅಲ್ಲಿ ಬಿದ್ದಿರುವಂಥದ್ದು ಯಾವುದು? ಶರೀರ. ಅದಕ್ಕೆ ನಾವು ಡೆಡ್ ಬಾಡಿ ಅಂತೀವಿ, ಹೆಣ ಅಂತೀವಿ. ಅದಕ್ಕೆ ನಾವು ಬೆಲೆ ಕೊಡೋದಿಲ್ಲ. ಆ ಮನೆ ಕಟ್ಸಿದವ್ರು ನಾವೇ ಆದ್ರೂ ಒಂದಿನ ಅದು ಆಗ್ತಿದ್ದಂಗೆ ಆ ದೇಹ ಏನು ಮಾಡ್ತಾರೆ? ತಡ ಮಾಡಬೇಡ್ರಿ, ಬೇಗ ತೆಗೀರಿ ಅಂತಾರೆ, ಹೊರಗಿಟ್ಟು ಬಿಡ್ತಾರೆ. ಈ ದೇಹ ಅನ್ನೋದು ಮೈಲಿಗೆ ಆಗೋಯ್ತು. ಈ ದೇಹ ಅನ್ನೋ ಒಂದು ಅಪಶಕುನ ಅನ್ನೋ ಥರ ನೋಡ್ತೀವಿ. ಅವರನ್ನು ಮತ್ತೊಂದು ಸಲ ಕನಸಿನಲ್ಲಿ ಕಂಡ್ರೂ ಭಯ ಪಡ್ತೀವಿ. ಅಂದರೆ ಅದುವರೆಗೂ ಅವರಿಗೆ ನಾವು ಗೌರವ ಕೊಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಪ್ರೀತಿಸ್ತಾ ಇದ್ವಿ. ಆದರೆ ಆ ದೇಹ ಅವರು ಸತ್ತೋದ್ರು ಅಂದಿದ ತಕ್ಷಣ ಏನು ಮಾಡ್ತೀವಿ? ತಿರಸ್ಕಾರ ಮಾಡ್ತೀವಿ. ಅಂದರೆ ಆ ದೇಹನ ಮತ್ತೆ ನಾವು ಅದೇ ಮೃತದೇಹದೊಂದಿಗೆ ಬದುಕಲಿಕ್ಕೆ ಇಷ್ಟಪಡೋದಿಲ್ಲ.
ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾದರೆ ನಾವು ಯಾರನ್ನ ಪ್ರೀತಿಸ್ತಾ ಇದ್ವಿ, ಹೋದ್ರು ಅಂತ ನಾವು ಅಳತೀವಿ, ಯಾರಿಗೋಸ್ಕರ ಅಳತೀವಿ ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಶರೀರ ಬೇರೆ, ಆ ಶರೀರದೊಳಗೆ ವಾಸ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಣ ಹೋಯ್ತು ಅಂತೀವಿ, ಜೀವ ಹೋಯ್ತು ಅಂತೀವಿ, ಆತ್ಮ ಹೋಯ್ತು ಅಂತೀವಿ ತಾನೆ. ಅದರಿಂದ ಆತ್ಮ ಅಂತ ಒಂದಿದೆ, ದೇಹ ಅಂತ ಒಂದಿದೆ. ಈಗ ನಮ್ಮ ಕಣ್ಣುಗಳಿಗೆ ಕಾಣ್ತಾ ಇರೋದು ನಾವು ನೀವೆಲ್ಲ ದೇಹಗಳು ಕಾಣ್ತಾ ಇದ್ದೀವಿ ತಾನೆ. ಆದರೆ ಈ ದೇಹದೊಳಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಶಕ್ತಿ ಇದೆ. ಅದಕ್ಕೇನೆ ಜೀವ, ಜ್ಯೋತಿ, ಪ್ರಾಣ ಪಕ್ಷಿ ಹಾರಿ ಹೋಯ್ತು ಅಂತೀವಲ್ಲ, ಅದೇ ಒಂದು ಬೆಳಕು, ಅದು ಆತ್ಮ. ಆ ಆತ್ಮ ನಾವು ನೀವೆಲ್ಲ ಆತ್ಮನೇ ಆಗಿದ್ದೀವಿ. ಈ ದೇಹ ಅನ್ನೋದೇನಾಗಿದೆ, ಇದೊಂದು ಮನೆ. ಹೇಗೆ ಇಟ್ಟಿಗೆಯಿಂದ ಮನೆ ಕಟ್ಟಿರ್ತಾರೆ, ಹಾಗೆ ಈ ಮೂಳೆ, ಮಾಂಸ, ಅಸ್ಥಿ ಇದರೆಲ್ಲದರಿಂದನೂ ರಕ್ತ, ಮೂಳೆ, ಮಾಂಸದಿಂದ ಈ ದೇಹ ಅನ್ನೋ ಮನೆ ಕಟ್ಟಲಾಗಿದೆ. ಇದಕ್ಕೆ ಬೇರೆ ಬೇರೆ ಪೇಂಟ್, ಕೆಲವರು ಬಿಳಿ ಬಣ್ಣ, ಕೆಲವರು ಕೆಂಪು ಬಣ್ಣ, ಕೆಲವರು ಗೋಧಿ ಬಣ್ಣ, ಕೆಲವರು ಕಪ್ಪು ಬಣ್ಣ, ಬೇರೆ ಬೇರೆ ಪೇಂಟ್ ಎಲ್ಲ ಇದೆ. ಇದು ಮನೆ ಅಷ್ಟೇ. ಈ ಮನೆಯಲ್ಲಿ ನಾವು ಲೀಸ್, ಬಾಡಿಗೆದಾರರಾಗಿ ಬಂದಿದ್ದೀವಿ. ಮತ್ತು ಒಂದು ಸಲ ನಾವು ಈ ಮನೆಯನ್ನು ಬಿಟ್ಟು ಹೋಗ್ತೀವಿ. ಅಂದರೆ ನಿಜವಾಗಿ ನಾನು ಯಾರಂದರೆ ಈ ದೇಹ ಅನ್ನೋ ಮನೆಗೆ ಮಾಲೀಕ ನಾನಾಗಿದ್ದೀನಿ. ಈ ದೇಹನೇ ನಾನಲ್ಲ, ನಾನು ಆತ್ಮನಾಗಿದ್ದೀನಿ. ನಾನು ಆತ್ಮ ಇಂಥ ಎಷ್ಟೋ ಸಲ ಸತ್ತಿದ್ದೇನೆ. ಎಷ್ಟೋ ದೇಹಗಳನ್ನು 84 ಜನ್ಮ ತಗೊಳ್ತೀವಿ, 84 ಸಲ ಸತ್ತಿರ್ತೀವಿ. 84 ಸಲ ದೇಹನ ಮಣ್ಣಿಗೆ ಮಣ್ಣು ಮಾಡಿರ್ತಾರೆ ಅಥವಾ ಅದನ್ನು ಸುಟ್ಟಾಕಿರ್ತಾರೆ. ಆದರೆ ನಾನು ಆತ್ಮ ಆ ಮನೆ ಬಿಟ್ಟು ಇನ್ನೊಂದು ಮನೆ ಇನ್ನೊಂದು ದೇಹದಲ್ಲಿ ಜನಿಸ್ತೀನಿ. ಹೀಗೆ ನಾನು ಆತ್ಮನಾಗಿದ್ದೀನಿ, ಆತ್ಮ ಅಮರನಾಗಿದ್ದೀನಿ, ಶಾಶ್ವತ ಆಗಿದ್ದೀನಿ. ನಾನು ಆತ್ಮ ಪರಮಾತ್ಮನ ಮಗು, ಆ ಭಗವಂತನಿಗೆ ಸೇರಿದವನಾಗಿದ್ದೀನಿ. ಆತ್ಮನಿಗೆ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಧರ್ಮ ಭೇದ ಇಲ್ಲ, ಎಲ್ಲ ಜ್ಯೋತಿಗಳಾಗಿದ್ವಿ. ಜ್ಯೋತಿಗೆ ಯಾವ ಜಾತಿ ಅಂತ. ಹೀಗೆ ನಾವು ಆತ್ಮರಾಗಿರುವಾಗ ನಮಗೆ ಆತ್ಮದ ಅರಿವು ಮರ್ತೋಗಿರುತ್ತೆ. ಅದನ್ನೇ ಮಾಯೆ ಅಂತ ಹೇಳೋದು, ಅದನ್ನೇ ಅಜ್ಞಾನ ಅಂತ ಕೇಳಿದಿರ್ತಾನೆ. ಎಲ್ಲ ಆಧ್ಯಾತ್ಮಿಕವಾದಿಗಳು ಅಜ್ಞಾನದಿಂದ ಹೊರಗೆ ಬರಬೇಕು, ಅಜ್ಞಾನ ಬಿಡಬೇಕು ಅಂತಾರೆ. ಯಾವುದು ಅಜ್ಞಾನ? ನನ್ನ ಆತ್ಮ ಆಗಿದ್ದೀನಿ, ನಾನು ಸಾವಿಲ್ಲದ ಆತ್ಮ. ಅಕ್ಕಮಾದೇವಿ ಹೇಳ್ತಾರೆ, ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ, ನಿರಾಕಾರ, ನಿರ್ಭಯ ಚೆಲುವನಿಗೆ ನಾನು ಒಲಿದೆನವ್ವ ಅಂತ. ನಾನು ನಿರಾಕಾರ, ಪರಮಾತ್ಮನ ನಿರಾಕಾರ. ಆದರೆ ಈ ಒಂದು ಆತ್ಮ ನಾನಾಗಿದ್ದರೂ ಈ ಬಾಹ್ಯ ದೇಹನೇ, ಈ ಮನೆಯೇ ನಾನು ಅಂತ ನಂಬ್ಕೊಂಡ್ರೆ ಅದಕ್ಕೆ ಹೇಳಲಾಗುತ್ತೆ ಅಜ್ಞಾನ. ಇದು ನನ್ನ ಮೊಬೈಲ್ ಅಂತ ಹೇಳೋದು, ನನ್ನ ಮೊಬೈಲ್ ಅಂತೀವಿ ಹೊರತು ನಾನೇ ಮೊಬೈಲ್ ಅಂತ ಹೇಳಲ್ಲ. ಹಾಗೆ ಇದು ನನ್ನ ದೇಹ, ನಾನೇ ದೇಹ ಅಲ್ಲ. ಇದು ನನ್ನ ದೇಹ. ನನ್ನ ದೇಹ ಒಂದಲ್ಲ ಒಂದ್ಸಲ ಬಿಡ್ತೀನಿ, ನಾನು ಆತ್ಮ, ಪ್ರಾಣ ಪಕ್ಷಿ ಆತ್ಮನಾಗಿ ಹೋಗ್ಬಿಡ್ತೀನಿ. ಆದರೆ ಆತ್ಮನಾಗಿರ್ತಕ್ಕಂಥ ನನಗೆ ಈ ದೇಹ ನಾನಲ್ಲ, ನಾನು ಆತ್ಮ ಅನ್ನೋ ಅರಿವು ಇಲ್ಲದೆ ಇದ್ದಾಗ ಅದಕ್ಕೆ ಮಾಯೆ, ಮರೆವು, ಅಜ್ಞಾನ ಅಂತ ಹೇಳ್ತೀವಿ. ನಾನೇ ದೇಹ ಅಂತ ತಿಳ್ಕೊಂಡಾಗ ನಮಗೇನಾಗುತ್ತೆ, ಈ ಕಾಮಕ್ರೋಧ, ಲೋಭ, ಮೋಹ, ಅಹಂಕಾರಗಳ ಮಧ್ಯೆ ನಾವು ಸಿಲುಕಾಕೊಂಡ್ಬಿಡ್ತೀವಿ. ಸ್ವಾರ್ಥ ಇಚ್ಛೆ ಬರುತ್ತೆ. ನನ್ನ ದೇಹ ಹಾಗಿರಬೇಕು, ನನಗೆ ಇಂಥ ವೈಭವ ಬೇಕು, ನನಗೆ ಸಂಪತ್ತು ಬೇಕು, ನನಗೆ ನನ್ನವರು ಬೇಕು, ನನಗೆ ಈ ಪ್ರಪಂಚದ ಎಲ್ಲ ಭೋಗ ಭಾಗ್ಯಗಳಿಂದಲೇ ತೃಪ್ತಿ ತಗೊಳ್ಳೋಣ ಅಂತ ಅದ್ರ ಹಿಂದೆನೇ ಓಡ್ತಾ ಇರ್ತೀವಿ. ವ್ಯಕ್ತಿಗಳ ಹಿಂದೆ ಅದು ನಂದು ಅಂತ ಇಟ್ಕೊಳಕ್ಕೆ ಹೋಗ್ತೀವಿ. ವಸ್ತುಗಳು ಸಿಕ್ಕಿದ್ರೆ ನಂದು, ಅದು ಅದರಿಂದ ಸಂತೋಷ ಸಿಗುತ್ತೆ. ಈ ಥರ ಅದು ಬೇಕು ಅಂತ ನಾವು ನಮಗೆ ಬೇಕು ಅನಿಸೋದನ್ನು ಈಡೇರಿಸ್ಕೊಳಕ್ಕೆ ಹೋಗಿ ಸ್ವಾರ್ಥಕ್ಕೆ ವಶ ಆಗ್ತೀವಿ. ಸ್ವಾರ್ಥದಿಂದ ಏನು ಮಾಡ್ತೀವಿ, ನಮ್ಮ ಇಚ್ಛೆಗಳನ್ನು ಪೂರೈಸ್ಕೊಳಕ್ಕೆ ಹೋಗಿದ್ರೆ ತಪ್ಪುಗಳನ್ನು ಮಾಡ್ತೀವಿ. ಹೀಗೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅಂತಕ್ಕಂತಹ ಈ ದುರ್ಗುಣಗಳು, ಅಥವಾ ಇದಕ್ಕೆ ಶತ್ರುಗಳು ಅಂತ ಹೇಳ್ತಾರೆ. 5 ಶತ್ರುಗಳು ನಮ್ಮೊಳಗೆ ಸೇರ್ಕೊಂಡು ಬಿಡುತ್ತೆ. ಹೀಗೆ ಪಂಚವಿಕಾರಗಳಂತಕ್ಕಂಥ ಈ ಕೆಟ್ಟ ಗುಣಗಳು ನಮ್ಮಿಂದ ಏನು ಮಾಡಿಸುತ್ತೆ, ತಪ್ಪುಗಳನ್ನು ಮಾಡಿಸ್ತಾ ಹೋಗುತ್ತೆ. ಆ ತಪ್ಪುಗಳು ನಾವು ಒಂದ್ಸಲ ಮಾಡ್ತೀವಿ, ಆತ್ಮ ಅಂತ ಮರೆತು ದೇಹ ನಾನು ಅಂತ ತಿಳ್ಕೊಂಡು. ಒಂದ್ಸಲ ಮಾಡಿದಾಗ ತಪ್ಪು, ಪದೇ ಮಾಡಿದಾಗ ಏನಾಯಿತು, ನಮಗೆ ಅದು ರೂಢಿ ಆಗಿಬಿಡುತ್ತೆ. ಆಮೇಲೆ ಅದೇ ಅಭ್ಯಾಸ ಆಗೋಗುತ್ತೆ, ಅದೇ ನಮ್ಮ ಸ್ವಭಾವ ಆಗಿಬಿಡುತ್ತೆ. ಅದೇ ಪದೇ ಮಾಡಿ ಸಂಸ್ಕಾರ ಆಗಿಬಿಡುತ್ತೆ. ನಾವು ಈ ಜನ್ಮ ಬಿಟ್ಟರು ಮುಂದಿನ ಜನ್ಮಕ್ಕೆ ಹೋದ್ರೂ ನಮ್ಗೆ ಅದೇ ಗುಣ ನಮ್ಮ ಜೊತೆಗೆ ಬರುತ್ತೆ. ಅಂದರೆ ಆತ್ಮನಲ್ಲಿ ನಾವೇನು ಮಾಡಿರ್ತೀವೋ ಅದು ನಮ್ಮಲ್ಲಿ ಸಂಸ್ಕಾರದ ರೂಪದಲ್ಲಿ ಹೆಂಗೆ ಒಂದು ಮೊಬೈಲಲ್ಲಿ, ಕಂಪ್ಯೂಟ್ರಲ್ಲಿ ಸೇವ್ ಮಾಡ್ಕೊಂಡ್ಬಿಡ್ತೀವಿ, ಆ ಥರ ಅದು ರೆಕಾರ್ಡ್ ಆಗಿರ್ತದೆ. ಅದರಿಂದ ನಾವು ಧ್ಯಾನ ಮಾಡಬೇಕಂತಂದರೆ ನಮಗೆ ಮೊದಲು ಆತ್ಮಜ್ಞಾನ ಬೇಕು. ದೇಹ ಧ್ಯಾನ ಮಾಡೋಕ್ಕಾಗಲ್ಲ, ಶರೀರವನ್ನು ಕೂಡಿಸ್ಬೋದು, ಮನಸ್ಸು ಧ್ಯಾನ ಮಾಡಬೇಕು ಪರಮಾತ್ಮನನ್ನು.
ಅದಕ್ಕೋಸ್ಕರ ನಮ್ಮಲ್ಲಿ ಏನು ಬೇಕು? ಆತ್ಮಜ್ಞಾನ ಬೇಕು. ನಾನು ಒಂದು ಚೈತನ್ಯ ಶಕ್ತಿ ಆತ್ಮ. ಆವಾಗ ನಮಗೆ ಭಯ ಬರೋದಿಲ್ಲ. ನಮ್ಮ ಮನಸ್ಸಿನ ಮೇಲೆ ನಮಗೊಂದು ಹಿಡಿತ ಬರುತ್ತೆ. ಆಸೆಗಳ ಹಿಂದೆ ಹೋಗಿ ತಪ್ಪು ಮಾಡೋದಿಲ್ಲ. ಯಾಕೆ ಅಂದರೆ ನಾನು ಆತ್ಮ ಅಂದಾಗ ನಾನು ಪರಮಾತ್ಮನ ದಿವ್ಯ ಶಕ್ತಿ ಆತ್ಮ. ನಾನು ಆತ್ಮ ಅಂದರೆ ನಾನು ತೃಪ್ತವಾದ ಆತ್ಮ. ಆತ್ಮ ಅನ್ನೋದು ಆನಂದವಾಗಿರುತ್ತೆ. ಆತ್ಮಾನಂದ, ಆತ್ಮ ಶಾಂತವಾಗಿದೆ. ಆತ್ಮದ ಗುಣಗಳೇ ಇದು. ಹೇಗೆ ಒಂದು ಕಬ್ಬಿನಲ್ಲಿ ಸಿಹಿ ಗುಣ ಇದೆ, ಆತ್ಮ ಅಂದಾಗ ಆತ್ಮ ಪ್ರೀತಿ ಸ್ವರೂಪ. ಅದಕ್ಕೆ ತಾನೇ ನಮ್ಗೆಲ್ಲರಿಗೇನು ಇಷ್ಟ ಆಗುತ್ತೆ? ಪ್ರೀತಿ ಇಷ್ಟ ಆಗುತ್ತಲ್ವಾ? ನಾವು ಹುಡುಕ್ತೇವೆ. ಯಾವುದು ನಮ್ಮ ಹತ್ರ ಇದ್ದಿದ್ದು ಕಳೆದೋದಾಗ ಅದನ್ನು ಹುಡುಕ್ತೇವಲ್ಲ, ಹಾಗೆ ನಾವು ಪ್ರೀತಿಯನ್ನು ಹುಡುಕ್ತೇವೆ, ಆನಂದವನ್ನು ಹುಡುಕ್ತೇವೆ. ಆದರೆ ಅದು ಎಲ್ಲಿ ಹುಡುಕ್ತಾ ಇದ್ದೀವಿ ಅಂದರೆ ಭೌತಿಕ ಪ್ರಪಂಚದಲ್ಲಿ, ಹೊರಗಡೆ ಹುಡುಕ್ತಾ ಇದ್ದೀವಿ. ಆದರೆ ನಾವು ಒಳಗಡೆ ನಮ್ಮ ಆತ್ಮದಲ್ಲೇ ಏನಿದೆ? ಪ್ರೀತಿಯ ಸ್ವರೂಪ, ಶಕ್ತಿಯ ಸ್ವರೂಪ ಆಗಿದ್ದೀವಿ ನಾವು ಆತ್ಮಗಳು. ಪ್ರತಿಯೊಬ್ಬರೂ ಆತ್ಮಗಳು ಜ್ಯೋತಿ ಸ್ವರೂಪರಾಗಿದ್ದೀವಿ. ಈ ಶರೀರ ಇದೆ, ಇದರೊಳಗೆಲ್ಲ ಆತ್ಮ ಎಲ್ಲಿದೆ? ಈ ಎರಡು ಹುಬ್ಬುಗಳ ನಡುವೆ ಭ್ರೂಮಧ್ಯದಲ್ಲಿ ಮಿದುಳಿನ ಕೆಳಭಾಗದಲ್ಲಿ ಹೈಪೋಥಾಲಮಸ್ ಮತ್ತು ಪಿಟ್ಯೂಟರಿ ಅಂತ ಗ್ರಂಥಿ ಇದೆ. ಆ ಜಾಗದಲ್ಲಿ ಆತ್ಮ ಜ್ಯೋತಿ ವಾಸವಾಗಿರುತ್ತೆ. ಈಗ ನೀವೆಲ್ಲ ಕೇಳಿಸ್ಕೊತಾ ಇದ್ದೀರಾ. ಕೇಳಿಸ್ಕೊಳ್ಳೋದು ಎಲ್ಲಿ ಅರ್ಥ ಆಗ್ತಾ ಇದೆ? ತಲೆ ಒಳಗೆ ತಾನೇ ಅರ್ಥ ಆಗ್ತಾ ಇದೆ. ಅಲ್ಲೇ ಜ್ಞಾನೋದಯ ಆಗ್ತಾ ಇದೆ ತಾನೇ. ಕೈಯಲ್ಲಿ, ಕಾಲಲ್ಲಿ, ಹೃದಯದಲ್ಲಿ ಇಲ್ಲ. ಅದರಿಂದ ಒಂದು ಮನೆಯಲ್ಲಿ, ಒಂದು ಆಫೀಸಲ್ಲಿ ಅದರ ಯಜಮಾನ ಹೇಗೆ ಆಫೀಸ್ ರೂಮಲ್ಲಿ ಕೂತಿರ್ತಾನೆ, ಹಾಗೆ ಈ ಶರೀರದಲ್ಲಿ ಆತ್ಮ, ಈ ಭ್ರುಕುಟಿಯ ಮಧ್ಯ ಕುಳಿತುಕೊಂಡು ಆತ್ಮ, ಅದರ ಗುಣಗಳೇ ಶಾಂತಿಯ ಸ್ವರೂಪ, ಪ್ರೇಮ ಸ್ವರೂಪ, ಜ್ಞಾನ ಸ್ವರೂಪ, ಆನಂದ, ದಯಾ, ಕರುಣಾ ಸ್ವರೂಪ ಅಂತ ನಮಗೆ ಯಾವಾಗ ಅರ್ಥ ಆಗುತ್ತೆ, ನಮಗೆ ಆತ್ಮಕ್ಕೆ ನೆಮ್ಮದಿ ಬರುತ್ತೆ. ಆತ್ಮ ಶಾಂತಿಯಲ್ಲಿರ್ತೀವಿ, ನಾವು ಸಂತೋಷವಾಗಿರ್ತೀವಿ. ನಮ್ಗೆ ಆತ್ಮದ ಆನಂದ ಸ್ವರೂಪ ಇರುತ್ತೆ, ಪವಿತ್ರ ಸ್ವರೂಪ ಇರುತ್ತೆ. ಆವಾಗ ನಮಗೆ ಹೊರಗಡೆ ವ್ಯಕ್ತಿಗಳು ಪ್ರೀತಿಸಲಿ ಬಿಡಲಿ, ನಮಗೆ ಅಂತರಂಗದ ತೃಪ್ತಿ ಇರುತ್ತೆ. ಹೊರಗಡೆಯ ನಮಗೆ ವೈಭವಗಳು, ಸಂಪತ್ತು ಅಥವಾ ಆಕರ್ಷಣೆಗಳು, ಮತ್ತೊಂದು ಇನ್ನೊಂದು ಸಿಗಲಿ ಸಿಗದೇ ಇರಲಿ, ನಮ್ಮ ಮನಸ್ಸಿಗೆ ಏನಿರುತ್ತೆ? ತೃಪ್ತಿ, ಶಾಂತಿ ಇರುತ್ತೆ. ಹೀಗೆ ಆತ್ಮಜ್ಞಾನ ತಿಳ್ಕೊಂಡಾಗ ನಮಗೆ ಶಾಂತಿ, ತೃಪ್ತಿ ಬರುತ್ತೆ. ನಾವು ಇಚ್ಛೆಗಳ ಹಿಂದೆ ನಮ್ಮ ಮನಸ್ಸು ಕುದುರೆಯಂತೆ ಓಡೋದಿಲ್ಲ. ಹೀಗೆ ನಾವು ಆತ್ಮ ಏನಾಗಿದ್ದೀವಿ? ಈಗ ನಾವು ಶಕ್ತಿಹೀನ ಆಗೋಗಿದ್ದೀವಿ. ಈಗ ನಮ್ಮ ಆತ್ಮಕ್ಕೆ ಹೇಗೆ ಬ್ಯಾಟ್ರಿ, ಮೊಬೈಲ್ ಆಗಿರಲಿ ಮತ್ತೊಂದಾಗಿರಲಿ, ಬ್ಯಾಟ್ರಿ ವೀಕ್ ಆದಾಗ ಚಾರ್ಜ್ ಮಾಡ್ತೀವಲ್ಲ, ಹಾಗೆ ಪರಮಾತ್ಮನೊಂದಿಗೆ ನಮ್ಮ ಮನಸ್ಸನ್ನು, ಸಂಬಂಧವನ್ನು ಜೋಡಿಸಿದಾಗ ನಮ್ಮ ಆತ್ಮ ಮತ್ತೆ ಶಕ್ತಿಶಾಲಿ ಆಗುತ್ತೆ, ರೀಚಾರ್ಜ್ ಆಗುತ್ತೆ. ಅದಕ್ಕೆ ಧ್ಯಾನ ಅಂತ ಹೇಳೋದು. ಭಗವಂತನನ್ನು ಧ್ಯಾನ ಮಾಡೋದು ಅಂದರೆ ಪರಮಾತ್ಮನನ್ನು ನಾವು ಧ್ಯಾನ ಮಾಡೋದ್ರಿಂದ ಹೇಳ್ತಾರೆ, ಆ್ಯಸ್ ಯು ಥಿಂಕ್ ಸೋ ಶಾಲ್ ಯು ಬಿಕಮ್ ಅಂತ. ಏನನ್ನು ನೀವು ಯೋಚಿಸ್ತೀರೋ ಅದೇ ನೀವು ಆಗ್ತೀರಾ ಅಂತ. ನಾವು ಪರಮಾತ್ಮನನ್ನು ಕುರಿತು ಯೋಚಿಸಿದಾಗ, ಅವನನ್ನು ಧ್ಯಾನಿಸಿದಾಗ, ಆ ಪರಮಾತ್ಮನೊಳಗೆ ಸಂಬಂಧವನ್ನು ಬೆಳೆಸಿದಾಗ ಅವನ ಗುಣ, ಶಕ್ತಿ, ಅವನ ಸಂಘದ ರಂಗು ನಮ್ಮ ಮೇಲೆ ಬಿದ್ದು ನಮ್ಮಲ್ಲಿ ಬದಲಾವಣೆ ಆಗುತ್ತೆ. ನೀವು ಕೇಳಿದ್ರಿ ತಾನೆ ವಾಲ್ಮೀಕಿ ಋಷಿ, ವಾಲ್ಮೀಕಿಯ ಕಥೆಯೆಲ್ಲ ಕೇಳಿದ್ರಲ್ಲ. ಅವನೇನಿರ್ತಾನೆ, ಮೊದಲು ತನ್ನ ಒಂದು ಸಂಸಾರವನ್ನು ಸಾಕ್ಲಿಕ್ಕೋಸ್ಕರ ಅವನು ಪ್ರತಿದಿನ ಆ ಕಾಡಿಗೆ ಹೋಗಿ ಅಲ್ಲಿ ಓಡಾಡ್ತಾ ಇರ್ತಕ್ಕಂಥ ಒಂದು ಶ್ರೀಮಂತರ ಅವ್ರದ್ದು ದರೋಡೆ ಮಾಡಿ ದುಡ್ಡು ತಗೊಂಡು ಬಂದು ತನ್ನ ಮಕ್ಕಳು ಹೆಂಡತಿನ ನೋಡ್ಕೊಳ್ತಾ ಇದ್ದಾನೆ. ಒಂದು ಸಲ ಆ ಮಾರ್ಗದಲ್ಲಿ ಒಬ್ಬ ತೇಜಸ್ವಿ ತಪಸ್ವಿ ಬರ್ತಾನೆ. ಅವನ ಬಳಿಯೂ ಹೋದಾಗ ಆತನಿಗೂ ಅವನು ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದಾಗ ಆತ ಕೇಳ್ತಾನಂತೆ, ಯಾಕೆ ಮಾಡ್ತೀಯ ಹೀಗೆ ಅಂದಾಗ, ಇಲ್ಲ ನನ್ನ ಮಕ್ಕಳು ಹೆಂಡತಿನ ಸಾಕ್ಲಿಕ್ಕೆ ಅಂತ. ಹಾಗಾದರೆ ಕೇಳ್ಕೊಂಡು ಬಾ, ನೀನು ಮಾಡಿದ ಪಾಪದಲ್ಲಿ ಅವರು ಪಾಲುದಾರರಾಗ್ತಾರ, ಅವ್ರಿಗೋಸ್ಕರ ನೀನು ಪಾಪ ಮಾಡ್ತೀಯ ಅಂದಾಗ ನೀನು ಪಾಪನ ಅವ್ರು ತಗೋತಾರ, ಕೇಳ್ಕೊಂಡು ಬಾ ಅಂತ. ಆಗ ಹೆಂಡತಿ ಏನು ಹೇಳ್ತಲ್ಲ, ಅಯ್ಯೋ ನೀನು ಕಟ್ಕೊಂಡಿದ್ಯಾ, ನಿನ್ನ ಕರ್ಮ ನೀನು ಮಾಡಿ ಸಾಕ್ಕೊಳ್ತೀನಿ, ನಾನೇ ಯಾಕೆ ಅದಕ್ಕೆ ಭಾಗಿಯಾಗಲಿ, ನಾನೇ ಯಾಕೆ ಹೊತ್ಕೊಳ್ಳಿ ಅಂತ. ಮಕ್ಕಳು ಹಂಗೆ ಉತ್ತರ ಕೊಡ್ತಾರೆ, ನೀನು ಹುಟ್ಟಿಸಿದ್ಯಾ, ನೀನು ನೋಡ್ಕೊಳ್ಳೋದು ನಿನ್ನ ಕೆಲಸ ಅಂತ. ಆವಾಗ ಅವನಿಗೇನಾಗುತ್ತೆ, ನಾನು ಮಾಡಿದ ಕರ್ಮಕ್ಕೆ ನಾನೇ ಜವಾಬ್ದಾರನಾಗ್ತೀನಿ, ನಾನು ಮಾಡಿದ ಕರ್ಮಗಳಿಗೆ ಸುಖ ದುಃಖದ ಫಲ ನನಗೆ ಸಿಗುತ್ತೆ ಅಂತ ಅವನಿಗೆ ಜ್ಞಾನೋದಯವಾಗಿ ಅವತ್ತಿನಿಂದ ಅವನೇನಾಗ್ತಾನೆ, ಮನಸ್ಸು ಬದಲಾವಣೆ ಆಗ್ತದೆ, ಅವನಿಗೆ ಮನಸ್ಸು ಪರಿವರ್ತನೆ ಆಗುತ್ತೆ. ಅಂದರೆ ಅವನಿಗೆ ಬೇರೆಲ್ಲಿಂದನೋ ಬುದ್ಧಿ ಬರಲಿಲ್ಲ, ಅವನಲ್ಲೇ ಆ ಒಳ್ಳೆಯತನ ಇತ್ತು, ಬೂದಿ ಮುಚ್ಚಿದ ಕೆಂಡದಂತೆ ಇತ್ತು. ಆದರೆ ಅವನ ಆತ್ಮದ ಆ ಗುಣಗಳು ಅವನಿಗೆ ವಾತಾವರಣ, ಪರಿಸರ, ವ್ಯಕ್ತಿ, ಜ್ಞಾನ ಅದೆಲ್ಲ ಸಿಗದೇ ಇರೋದ್ರಿಂದ ಅವನು ಬೂದಿ ಮುಚ್ಚಿದ ಕೆಂಡದಂಗೆ ಆಗಿದ್ದ. ಯಾವಾಗ ಅವನಿಗೆ ಜ್ಞಾನೋದಯವಾಯಿತು ಆವಾಗ ಅವನು ನಿಜವಾದ ಅವನ ಒಳಗಿನ ರೂಪ ಅವನ ಜೀವನದಲ್ಲಿ ಕಾರ್ಯರೂಪಕ್ಕೆ ಬಂತು. ಅವನು ಒಬ್ಬ ಮಹರ್ಷಿ, ವಾಲ್ಮೀಕಿಯಾದ, ರಾಮಾಯಣವನ್ನು ಬರೆದ. ಇವತ್ತು ಸಹ ವಾಲ್ಮೀಕಿ ಮಹರ್ಷಿಗಳು ಅಂತ ನಾವು ಕೈ ಮುಗಿತೀವಿ.
ಹಾಗೆ ನಮ್ಮೆಲ್ಲರಲ್ಲೂ ಏನಿದೆ, ಆ ಮಹರ್ಷಿ ಇದೆ. ನಮ್ಮೆಲ್ಲರಲ್ಲೂ ಆ ಕೃಷ್ಣ ಇದ್ದಾನೆ. ಕೃಷ್ಣ ಹುಟ್ಟಿದ್ದು ಜೈಲಿನಲ್ಲಿ ಅಂತ ಹೇಳ್ತೀವಿ ತಾನೆ. ನಮ್ಮಲ್ಲೆಲ್ಲ ಆ ಕೃಷ್ಣನ ಸಾತ್ವಿಕತೆ ಇದೆ, ಆ ಒಳ್ಳೆತನ ಇದೆ. ಆದರೆ ನಮ್ಮ ಅಜ್ಞಾನ ವಶದಿಂದ ನಾವು, ನಮ್ಮ ತಿಳುವಳಿಕೆ ಇಲ್ಲದೆ ಯಾವುದೋ ಒಂದು ಇಂದ್ರಿಯಗಳ ಇಚ್ಛೆಗಳಿಗೆ, ಪ್ರಾಪಂಚಿಕ ಆಸೆಗಳೇ ಹಿಂದೆ ಬಿದ್ದು ನಾವೇನು ಮಾಡ್ತೀವಿ, ವಾಲ್ಮೀಕಿ ಮಹರ್ಷಿ ಅಂತ ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ತೀವಿ. ಯಾವಾಗ ನಮಗೆ ತಿಳುವಳಿಕೆ ಬರುತ್ತೆ ಆವಾಗಿನಿಂದ ನಮ್ಮಲ್ಲಿ ಏನಾಗುತ್ತೆ, ಆ ದೈವಿ ಶಕ್ತಿ ನಮ್ಮಲ್ಲಿ ಜಾಗೃತವಾಗುತ್ತೆ. ಆ ರೂಪದಲ್ಲಿ ನಮ್ಮಲ್ಲಿ ಆ ದೈವತ್ವವನ್ನು ಈಗ ಜಾಗೃತಗೊಳಿಸೋದು ಯಾವುದು? ಧ್ಯಾನ. ಆ ಪರಮಾತ್ಮ ನಮ್ಮನ್ನು ನಾವು ಧ್ಯಾನ ಮಾಡುವ ಮೂಲಕ ಅವ್ರ ಭಗವಂತನಲ್ಲಿ ಕನೆಕ್ಟ್ ಆಗೋದು ಅಂತ ಹೇಳಲಾಗುತ್ತೆ. ಹೇಗೆ ನೋಡಿ, ನೀವು ಜೀವನದಲ್ಲಿ ಹುಟ್ಟಿದ ಮೇಲೆ ದೊಡ್ಡವರಾಗ್ತೀರಿ. ದೊಡ್ಡವರಾದ್ಮೇಲೆ ನೀವು ಯಾರ ಜೊತೆಗೋ ವಿವಾಹ ಮಾಡ್ಕೊಳ್ತೀರಿ. ಅವ್ರು ಯಾವುದೋ ಮನೆ, ನೀವು ಯಾವುದೋ ಮನೆ, ಅವ್ರು ಯಾರೋ ನೀವ್ಯಾರೋ. ಆದರೆ ಪರಸ್ಪರ ಏನಾಗುತ್ತೆ, ಪರಿಚಯ ಆಗುತ್ತೆ, ನಂಬಿಕೆ ಬರುತ್ತೆ, ಒಪ್ಪಿಗೆ ಆಗುತ್ತೆ, ಅನಂತರ ನಿಶ್ಚಿತಾರ್ಥವಾಗುತ್ತೆ, ವಿವಾಹ ಬಂಧನದಲ್ಲಿ ಬಂದು ಜೊತೆಯಾಗಿ ಸಂಸಾರ ಮಾಡ್ತಾರೆ. ಈಗ ಅಂದರೆ ನಿಮ್ಮ ಪ್ರೀತಿ ಎಲ್ಲೋ ಬೆಳೆದು, ಎಲ್ಲೋ ಹುಟ್ಟಿದ್ರಿ, ಎಲ್ಲೋ ಬೆಳೆದ್ರಿ, ಎಲ್ಲೋ ನೀವು ಜೀವನವನ್ನು ಮಾಡೋದಕ್ಕೆ ಯಾವುದರ ಆಧಾರದ ಮೇಲೆ? ಒಂದು ನಂಬಿಕೆ, ಪ್ರೀತಿಯ ಮೇಲೆ ತಾನೇ. ಇನ್ಯಾರ್ದೋ ಮನೆಗೆ ಹೋಗಿ, ಇನ್ಯಾವುದೋ ಊರಿಗೆ ಹೋಗಿ, ಇನ್ಯಾರ ಜೊತೆಗೋ ನೀವು ಬದುಕಬೇಕಂದ್ರೆ ಅದಕ್ಕೆ ಕಾರಣ ಏನಿತ್ತು? ಬರೀ ಪ್ರೀತಿ ಮತ್ತು ನಂಬಿಕೆ. ಮದುವೆಗಳಲ್ಲಿ ಬಾಂಡ್ ಪೇಪರಲ್ಲಿ ಬರ್ಸೋದಿಲ್ಲ, ನಾನು ನೀನು ನೋಡ್ಕೊಳ್ತೀನಿ ಹಂಗೆ ಹಿಂಗೆ ಅಂತ ರಿಜಿಸ್ಟ್ರೇಷನ್ ಮಾಡಿ ಪತ್ರ ಬರೆಸ್ತಾರ. ಇವು ಮಕ್ಕಳು ಹುಟ್ಟಿಸ್ತೀನಿ, ಹುಟ್ಟಿದ ಮಕ್ಕಳು ನಾನು ಸಾಕ್ತೀನಿ, ಇವ್ರನ್ನ ಸಾಯೋವರೆಗೂ ಇವ್ರ ಖರ್ಚು ನೋಡ್ಕೊತೀನಿ, ಏನು ಬಾಂಡ್ ಪೇಪರ್ ಬರೆಯೋದಿಲ್ಲ, ರಿಜಿಸ್ಟ್ರೇಷನ್ ಇಲ್ಲ. ನಂಬಿಕೆ, ಪ್ರೀತಿ, ಜೀವನ ನಡೆದೋಗ್ಬಿಡುತ್ತೆ. ಆದರೆ ನಾವು ಪ್ರಪಂಚದ ಎಲ್ಲ ಮನುಷ್ಯರ ಜೊತೆಯಲ್ಲಿ ನಂಬಿಕೆ ಪ್ರೀತಿಯನ್ನು ಹಂಚ್ಕೊಳ್ತಾ ನಾವೇನು ಮಾಡಿದ್ವಿ? ನಿಜವಾದ ಪ್ರೀತಿ ನಂಬಿಕೆ ಯಾವ ಭಗವಂತನ ಮೇಲೆ ಇರಬೇಕೋ ಅದನ್ನು ನಾವು ಮರಿತಾ ಬಂದ್ವಿ, ಬಿಡ್ತಾ ಬಂದ್ವಿ. ಅದೇ ನಮ್ಮ ಎಲ್ಲ ದುಃಖಗಳಿಗೂ ಕಾರಣ. ಈಗ ಕಟ್ಕೊಂಡಿದ್ದವ್ರು ನಮ್ಮನ್ನು ಕೈ ಬಿಟ್ಟರು ಗಂಡ ಅಂದಾಗ ಏನಾಗುತ್ತೆ? ಜೀವನದಲ್ಲಿ ಬೇಜಾರಾಗುತ್ತೆ, ದುಃಖ ಆಗುತ್ತೆ. ನೀವು ಹೇಳಲಿಲ್ಲ ಅಂದರೂ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ, ಅಯ್ಯೋ ಹೀಗೆಲ್ಲ ಆಗೋಯ್ತು, ನಮ್ಮ ಸಂಬಂಧ ಕಳೆದೋಯ್ತು, ಡೈವೋರ್ಸ್ ಆಗೋಯ್ತು, ಏನೋ ನೆನಪಿರುತ್ತೆ. ಅದು ನಮಗೆ ದುಃಖ ಕೊಡ್ತಾ ಇರುತ್ತಲ್ಲ. ಹಾಗೆ ಪರಮಾತ್ಮ ನಿಜವಾದ ನಮ್ಮ ಆತ್ಮ ಸಂಬಂಧಿ. ಅವನೇ ತಂದೆ, ತಾಯಿ, ಬಂಧು ಬಳಗ, ಪತಿ, ಸರ್ವಸ್ವನು ಅವನೇ. ಅವನಿಂದ ನಾವೇನು ಮಾಡಿಬಿಟ್ಟಿದ್ದೀವಿ? ಡೈವರ್ಸ್ ಕೊಟ್ಬಿಟ್ಟಿದ್ದೀವಿ. ಅವನ ತಂದೆನೋ ತಾಯಿನೋ ಯಾವುದೋ ರೂಪದಲ್ಲಿ ಇದ್ದವನು ಅವನಿಂದ ನಾವು ಡಿಸ್ಕನೆಕ್ಟ್ ಆಗೋದ್ವಿ, ಅವನಿಂದ ನಾವು ದೂರ ಆಗೋಗಿದ್ದೀವಿ. ಅವನಿಂದ ದೂರ ಆಗೋಗಿ ಯಾರ್ಯಾರಿಂದಲೋ ಸುಖ, ಶಾಂತಿ, ಏನೇನೋ ಸಂಪತ್ತು, ಅದು ಇದು ಎಲ್ಲ ನಾವು ಕೇಳ್ತಾ ಈ ನಿರೀಕ್ಷೆ ಮಾಡ್ತಾ ನಾವು ದುಃಖಿಗಳಾಗಿದ್ದೀವಿ. ಅದಕ್ಕೆ ನಮ್ಮ ಜೀವನದಲ್ಲಿ ಸಂತೋಷ ತುಂಬಿ ಬರಬೇಕಂದ್ರೆ ಯಾರನ್ನ ನಾವು ಕೈ ಬಿಟ್ಟು, ಯಾರು ಭಗವಂತ ಒಳ್ಳೆಯವನು ಅವನನ್ನು ಬಿಟ್ವಿ, ಕ್ಷಣಿಕವಾಗಿರೋರನ್ನ ಇವ್ರನ್ನ ನಂಬಿ ನಾವು ದುಃಖಪಟ್ವಿ. ಅದಕ್ಕೋಸ್ಕರ ಆ ಪರಮಾತ್ಮನನ್ನು ಧ್ಯಾನ ಮಾಡೋದು, ಅವನಲ್ಲಿ ಪ್ರೀತಿ ಇಟ್ಕೊಳ್ಳೋದು, ಅವನಲ್ಲಿ ನಿಶ್ಚಯ ಇಟ್ಕೊಳ್ಳೋದು, ಭಗವಂತನೇ ನನ್ನವರು ಅಂತ ಒಪ್ಕೊಂಡಾಗ ನಮಗೆ ಆ ಭಗವಂತ ನನ್ನ ಜೊತೆಯಲ್ಲಿದ್ದಾನೆ ಎನ್ನುವಂತಹ ಒಂದು ಬಲ, ಆ ದೇವರ ಮೇಲಿನ ಒಂದು ಭರವಸೆ, ಅದು ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ನಿಮ್ಮನ್ನು ಬೆಟ್ಟದಂಗೆ ಸ್ಥಿರವಾಗಿ ಇಡುತ್ತೆ. ನೋಡಿ, ಎಷ್ಟೋ ಜನ ಕಷ್ಟ ಬಂತು ಅಂತಂದರೆ ಹೋಗಿ ಸೂಸೈಡ್ ಮಾಡ್ಕೊಳ್ತಾರೆ, ಏನೋ ತೊಗೊಂಡು ಸಾಯ್ತಿರ್ತಾರೆ. ಆದರೆ ನಾವುಗಳಾಗಿ ಮಾಡಲ್ಲ. ಯಾಕೆ ಅಂದರೆ ಕಷ್ಟನ ಎದುರಿಸ್ತೀನಿ, ಜಯಿಸ್ತೀನಿ ಅನ್ನುವಂಥ ಒಂದು ದೃಢತೆ, ಒಂದು ಬೆಟ್ಟದಂಥ ಒಂದು ಗಟ್ಟಿಯಾದ ಮನಸ್ಸು, ಕಲ್ಲಿನಂಥ ಮನಸ್ಸು ನಾವು ಮಾಡಿಕೊಂಡು ಮತ್ತೆ ನಾವು ಆ ಕಷ್ಟದಿಂದ ಹೊರಗೆದ್ದು ಬರಬೇಕು. ಯಾವುದರ ಆಧಾರದ ಮೇಲೆ? ಒಬ್ಬ ಭಗವಂತನ ಬಲ ಮತ್ತು ಭರವಸೆಯ ಆಧಾರದ ಮೇಲೆ. ಈ ಜೀವನದಲ್ಲಿ ಕಷ್ಟಗಳು ಬಂದೇ ಬರುತ್ತೆ. ಕಷ್ಟ ಬಂದಿದ್ದಕ್ಕೆ ನಾವು ಕೆಟ್ಟವರಲ್ಲ, ಅಥವಾ ಯಾವುದೋ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಕ್ಕೆ ನಮಗೆ ಅದು ಹೆಸರು, ಅದು ಅಲ್ಲ. ಆದರೆ ಆ ಕಷ್ಟದ ನೋಡಿ, ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಜೈಲಿಗೆ ಹೋಗಿ ಬಂದಿಲ್ಲ. ಆದರೆ ಅವರೆಲ್ಲ ಉದ್ದೇಶ ಏನಿತ್ತು? ಒಳ್ಳೆಯ ಉದ್ದೇಶ. ಒಳ್ಳೇದು ಮಾಡೋಕ್ಕೆ ಹೋದ್ರು, ಅವ್ರನ್ನ ಹಿಡಿದು ಜೈಲಿಗೆ ಹಾಕಿದ್ರು. ಆದರೆ ಅಲ್ಲಿನೂ ಅವರು ಒಳ್ಳೆಯದನ್ನೇ ಕಲಿತರು. ಕೆಲವರು ಪುಸ್ತಕ ಬರೆದ್ರು, ಕೆಲವರು ಪುಸ್ತಕಗಳನ್ನ ಸ್ಟಡಿ ಮಾಡಿದ್ರು. ಇವತ್ತು ಅವ್ರನ್ನ ಹೊಗಳ್ತೀವಿ, ಅವರು ದೇಶಕ್ಕಾಗಿ ಹೋರಾಡಿ ಜೈಲಿಗೆ ಹೋಗಿ ಬಂದರು ಅಂತ ಅವ್ರು ಸನ್ಮಾನ ಮಾಡ್ತೀವಿ, ಹಾರ ಆಗ್ತೀವಿ. ಅದೇ ಥರ ನಿಮ್ಮಲ್ಲೂ ಸಹ ಯಾವುದೋ ಒಂದು ಒಳ್ಳೆಯ ಉದ್ದೇಶದಿಂದ ನೀವು ಏನೋ ಮಾಡ್ತಾ ಒಳ್ಳೆಯತನನೇ ಇದ್ದು ಏನೋ ಹೆಚ್ಚು ಕಮ್ಮಿಗಳಾಗಿ ಇವತ್ತಿಲ್ಲಿ ಬಂದಿರಬಹುದು. ಆದರೆ ನಿಮ್ಮ ಮನಸ್ಸು, ನಿಮ್ಮ ಮುಖ ಹೇಳುತ್ತೆ ನಿಮ್ಮಲ್ಲಿ ಏನೋ ಒಂದು ಒಳ್ಳೆತನ ಇದೆ, ನೀವು ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ರಿ. ಏನೋ ಜೀವನದಲ್ಲಿ ಒಂದು ವಿಷಯಗಳಿಗೆ ಬಂದು ಹೆಚ್ಚು ಕಮ್ಮಿಗಳಾಗಿರುತ್ತೆ. ಮತ್ತೆ ನಾವೇನು ಮಾಡಬೇಕು?
ನಮಗೆ ಅಂಥ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ಯಾರೂ ನಮ್ಮವರಾಗೋದಿಲ್ಲ. ನಮ್ಮ ಧೈರ್ಯ ಮಾತ್ರ ನಮಗೆ ಸಹಕಾರ ಕೊಡುತ್ತೆ. ಕಷ್ಟದಲ್ಲಿ ನಾನು ಮಾತ್ರ ನನ್ನ ಜೊತೆಯಲ್ಲಿ ಇರಲಿಕ್ಕೆ ಸಾಧ್ಯ, ನಾನು ಮಾತ್ರ ನನ್ನನ್ನು ಮೇಲೆ ಎತ್ತುಕೊಳ್ಳಿಕ್ಕೆ ಸಾಧ್ಯ, ನಾನು ಮಾತ್ರ ನನ್ನ ಇಲ್ಲಿ ಉತ್ಸಾಹ ತಗೊಂಡು ನನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ, ನನ್ನ ಆತ್ಮವಿಶ್ವಾಸ ಮಾತ್ರ ನನಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ಮರಿಬಾರ್ದು. ಆದ್ದರಿಂದ ಈ ದಿನಗಳು ನಿಮಗೇನಿದೆ ಜೀವನದಲ್ಲಿ ಮತ್ತೆ ಸಿಗೋದಿಲ್ಲ. ನೋಡಿ, ಎಲ್ಲ ಕರ್ಮಕ್ಷೇತ್ರದಲ್ಲಿದ್ದು ನೀವು ಸಂಸಾರದಲ್ಲೇ ಇದ್ರು ಒಂದಿನ ಎಲ್ಲಾದ್ರೂ ಹೋಗಿ ಬರಬೇಕಂದ್ರೆ ಬಿಡು ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಆ ಕೆಲಸ ಇದೆ, ಈ ಕೆಲಸ ಇದೆ ಅಂತ. ಇಲ್ಲಿ ನೀವು ಬಿಡುವಾಗಿದ್ದೀರಿ. ಈಗ ನೀವು ದೇವರನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ನಾವು, ನಮ್ಮ ತಪ್ಪುಗಳನ್ನು, ನಮ್ಮ ದೌರ್ಬಲ್ಯಗಳನ್ನು, ನಮ್ಮ ಏನೆಲ್ಲ ಇದೆ ಅದು, ನಮ್ಮ ಏರುಪೇರುಗಳನ್ನು, ವೀಕ್ನೆಸ್ಗಳನ್ನೆಲ್ಲ ರಿಯಲೈಸೇಷನ್ ಮಾಡಿಕೊಂಡು ನಾನು ಎಂಥ ವ್ಯಕ್ತಿಯಾಗಿ ಪ್ರಪಂಚದಲ್ಲಿ ಬಾಳಬೇಕು ಅಂತ ಯೋಚನೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಆ ಒಂದು ಕೆಲವು ಕಾಲ ಐಸುವಿನರು ಇಡ್ತಾರಲ್ಲ ಹಾಗೆ ನಮಗೆ ಅವಕಾಶ ಇದೆ. ಈ ಸಮಯದಲ್ಲಿ ನಾವು ಆದಷ್ಟು ನಮ್ಮ ಮೇಲೆ ನಾವು ವಿಶ್ವಾಸವನ್ನು ಇಟ್ಕೊಂಡು ನಮ್ಮ ಭವಿಷ್ಯವನ್ನು ನಾವೇ ರೂಪಿಸ್ಕೋಬೇಕು. ಅಷ್ಟೇ ಅಲ್ಲದೆ ನಿಮ್ಮನ್ನು ನಂಬಿರ್ತಕ್ಕಂತಹ ನಿಮ್ಮ ಮಕ್ಕಳಿರಬಹುದು, ನಿಮ್ಮ ಸಂಬಂಧಿಕರಿರಬಹುದು, ಅವರು ನಿಮ್ಮನ್ನು, ನೀವಷ್ಟೇ ದುಃಖ ಪಡೋದಿಲ್ಲ, ನಿಮ್ಮ ನೆನೆಸ್ಕೊಂಡು ಅವರು ಯೋಚಿಸ್ತಿರ್ತಾರೆ. ಆದ್ದರಿಂದ ನಿಮಗೂ, ನಿಮ್ಮ ಮನೆಯವರಿಗೂ, ಸಮಾಜಕ್ಕೂ ಎಲ್ಲದಕ್ಕೂ ಒಳ್ಳೆಯದಾಗಬೇಕು ಅಂದರೆ ನಮಗೇನು ಬೇಕು? ಮನಸ್ಸಿನ ಸ್ಥೈರ್ಯ ಬೇಕು, ಮಾನಸಿಕ ಶಾಂತಿ ಬೇಕು. ನಮ್ಮೊಳಗೆ ಏನಿದೆಯೋ ಅದೇ ಬೇರೆಯವ್ರಿಗೆ ಕೊಡ್ತೀವಿ ತಾನೆ. ನಮ್ಮಲ್ಲಿ ಶಾಂತಿ ಇತ್ತು, ನೆಮ್ಮದಿ ಇತ್ತು, ಪ್ರೀತಿ ಇತ್ತು, ಧೈರ್ಯ ಇತ್ತು ಅಂದರೆ ಬೇರೆಯವ್ರಿಗೂ ಅದನ್ನೇ ಕೊಡ್ತೀವಿ. ಅದಕ್ಕೇನು ಬೇಕಾಗುತ್ತೆ? ನಮ್ಮಲ್ಲಿ ಪಾಸಿಟಿವಿಟಿ, ಸಕಾರಾತ್ಮಕತೆ ಬೇಕು. ಜೀವನದಲ್ಲಿ ಬರೋದೆಲ್ಲನೂ ಕೆಟ್ಟದಕ್ಕೆ ಬರಲ್ಲ. ಕೆಲವು ಬರುತ್ತೆ ಸಮಸ್ಯೆಗಳು, ಅದಕ್ಕೆ ನಂತರ ಒಳ್ಳೆಯದೇ ಆಗಿರುತ್ತೆ. ಆದ್ದರಿಂದ ನಾವು ಧ್ಯಾನ ಮಾಡೋ ಮೂಲಕ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಅಂತ, ನಮ್ಮಲ್ಲಿ ಪ್ರತಿಯೊಂದು ಕಷ್ಟ ಬಂದ ತಕ್ಷಣ ಕೆಟ್ಟ ಆಲೋಚನೆ ಬಂದ್ಬಿಡ್ದು. ಅವ್ರು ಬೈದರೂ ನಾವು ಬೈಯೋಣ, ಅವ್ರು ಹೊಡೆದ್ರು ನಾವು ಹೊಡೆಯೋಣ. ಆದರೆ ಪರಮಾತ್ಮನ ಧ್ಯಾನ ಮಾಡೋದ್ರಿಂದ ನಿಮಗೆ ಆ ಅಂತರ್ಜ್ಞಾನ ನಿಮ್ಮಲ್ಲಿ ಬೆಳೆಯುತ್ತೆ. ಆ ಭಗವಂತ ಶಾಂತಿ, ಪ್ರೇಮ, ಶಕ್ತಿಯ ಸಾಗರ. ಅವರು ಅಜ್ಞಾನದಲ್ಲಿದ್ದಾರೆ, ಅವರು ಹುಚ್ಚರಂತೆ ವರ್ತಿಸ್ತಾ ಇದ್ದಾರೆ. ನಾನು ಅವರಂಗೆ ಮಾಡಬಾರ್ದು, ನನಗೆ ಭಗವಂತನ ಮಗುವಾಗಿದ್ದೀನಿ, ಅವರ ಉದ್ಧಾರ ಮಾಡಲಿಕ್ಕೆ ಭಗವಂತ ನನ್ನನ್ನು ಕಳಿಸಿದ್ದಾನೆ ಅವರ ಹತ್ರ, ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಏನು ಮಾಡಬೇಕು? ನೀವು ಎದ್ದೇಳಬೇಕು. ಎದ್ದು ಗೆದ್ದು ನೀವು ಪ್ರಪಂಚದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಈ ರೀತಿಯ ಶಕ್ತಿ ಧ್ಯಾನದಲ್ಲಿರುತ್ತೆ. ಅದರಿಂದ ಪರಮಾತ್ಮ ಧ್ಯಾನ ಮಾಡಬೇಕಾದ್ರೆ ಪರಮಾತ್ಮನನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ನಾನು ಆತ್ಮ ಒಂದು ಚೈತನ್ಯ ಜ್ಯೋತಿ. ಅದು ಕಣ್ಣಿಗೆ, ಈ ಚರ್ಮದ ಕಣ್ಣಿಗೆ ಇದೆಲ್ಲ ಕಾಣುತ್ತೆ. ಆತ್ಮ ಅನ್ನೋದು 6th ಸೆನ್ಸ್, 6ನೇ ತತ್ವ. ಅದನ್ನು ಅನುಭವ ಮಾತ್ರ ಮಾಡಲಿಕ್ಕೆ ಸಾಧ್ಯ. ನಾನೊಂದು ಚೈತನ್ಯ, ಒಂದು ಬೆಳಕು, ಕಣ್ಣಿಗೆ ಕಾಣದ ಬೆಳಕು, ಪಾಯಿಂಟ್ ಆಫ್ ಲೈಟ್ ಅಂತೇಳಿ, ಆ ಥರ ಜ್ಯೋತಿರ್ಬಿಂದು ಆತ್ಮನಾಗಿದ್ದೀನಿ. ನೋಡಿ, ಸಾಯುವಾಗ ಹೆಂಗೆ ಆತ್ಮ ಹೋಯ್ತು, ದೊಡ್ಡ ಬೆಳಕು ಹೊರಟೋಯ್ತು ಅಂತ ಯಾರೂ ಕಾಣಲ್ಲ. ನಮ್ಮ ಎದುರುಗಡೆನೇ ಕಣ್ಮುಚ್ಚಿದ್ರು ಹೆಂಗೋಯ್ತು ಆತ್ಮ ಅಂತ ಕಾಣಲ್ಲ. ನೋಡ್ತಾ ಇರ್ತೀವಿ, ಹೆಂಗೆ ಕಣ್ಮುಚ್ಚಿದ್ರು, ಈ ತಲೆ ವಾಲ್ತು ಅಂತ. ಆತ್ಮ ಕಣ್ಣಿಗೆ ಕಾಣೋದಿಲ್ಲ. ಹಾಗೆ ಆತ್ಮಕ್ಕೆ ತಂದೆ ಪರಮಾತ್ಮ, ಅವನು ಇಡೀ ವಿಶ್ವಕ್ಕೆ ಒಬ್ಬನು. ಅವನಿಗೆ ಚೈತನ್ಯ ಜ್ಯೋತಿ, ಜ್ಯೋತಿರ್ಲಿಂಗ ಅಂತ ನಾವು ಪೂಜೆ ಮಾಡಿದ್ವಿ. ಜ್ಯೋತಿರ್ಲಿಂಗಕ್ಕೆ ನೋಡಿ ಮನುಷ್ಯನ ರೂಪ ಇಲ್ಲದೆ, ಲಕ್ಷ್ಮೀ ನಾರಾಯಣ ಎಲ್ಲರಿಗೂ ರುಂಡ ಮುಂಡ ಕೈಕಾಲುಗಳೆಲ್ಲ ಇದೆ. ಆದರೆ ಶಿವನಿಗೆ, ಜ್ಯೋತಿಗೆ ತಲೆ, ಕೈಕಾಲುಗಳು, ಹೊಟ್ಟೆ ಏನೂ ಇಲ್ಲ. ಅವನೊಂದು ಜ್ಯೋತಿ ಆಕಾರ ಅಷ್ಟೇ. ಆದ್ದರಿಂದ ಪರಮಾತ್ಮ ಒಂದು ಜ್ಯೋತಿ ಆಕಾರ. ಆ ಜ್ಯೋತಿಗೆ ಜ್ಯೋತಿರ್ಲಿಂಗ ಅಥವಾ ಶಿವಲಿಂಗ ಅಂದ್ವಿ. ಆದರೆ ಕಲ್ಲಲ್ಲ ದೇವರು. ಅಂಬೇಡ್ಕರ್ ಹೀಗಿದ್ದ ಅಂತ ಕಲ್ಲಿನಲ್ಲಿ ಮೂರ್ತಿ ಮಾಡಿದ್ದಾರೆ, ಶಿವಪ್ಪ ನಾಯಕ ಹೀಗಿದ್ದ ಅಂತ ಕಲ್ಲಿನಲ್ಲಿ ಮೂರ್ತಿ ಮಾಡಿದ್ದಾರೆ. ಹಾಗೆ ಶಿವಜ್ಯೋತಿ ಹೀಗಿದ್ದಾನೆ ಅಂತ ಕಲ್ಲಿನಲ್ಲಿ ಪ್ರತಿಮೆ ಮಾಡಿದ್ದಾರೆ. ಅದು ಶಿವನ ಸ್ಮಾರಕ, ಸ್ಮರಣೆಗಾಗಿ. ಆದ್ದರಿಂದ ಆ ಪರಮಾತ್ಮ ಚೈತನ್ಯ ಜ್ಯೋತಿಯಾಗಿದ್ದಾನೆ. ಆ ಭಗವಂತ ಕಲಿಯುಗದ ಅಂತ್ಯದಲ್ಲಿ ಈಗ ಅವತರಿಸಿದ್ದಾನೆ. ಬಂದು ಪರಮಾತ್ಮ ನಮ್ಮೆಲ್ಲರಿಗೂ ಆತ್ಮಜ್ಞಾನವನ್ನು ಕೊಡ್ತಾ ಇದ್ದಾನೆ. ಈ ಆತ್ಮಜ್ಞಾನದಿಂದ ನಾವೇನಾಗ್ತೀವಿ? ಪತಿತರಿಂದ ಪಾವನರು. ಎಲ್ಲರೂ ಸತ್ಯುಗದಲ್ಲಿ ಸತೋ, ದ್ವಾಪರದಲ್ಲಿ ರಜೋ, ಕಲಿಯುಗದಲ್ಲಿ ತಮೋಗುಣ. ಎಲ್ಲರೂ ತಮೋಗುಣದಲ್ಲಿ ಬಂದಿದ್ವಿ. ಈ ತಮೋಗುಣದಿಂದ ಸತೋಗುಣ ಮಾಡಲಿಕ್ಕೆ ಪರಮಾತ್ಮ ಒಂದೇ ಒಂದು ಉಪಾಯ ಹೇಳ್ತಾರೆ. ನಿಮ್ಮನ್ನು ಆತ್ಮ ಅಂತ ನಿಶ್ಚಯಿಸಿ ಪರಮಾತ್ಮನಾದ ನನ್ನನ್ನು ನೆನಪು ಮಾಡಿ, ನಿಮ್ಮೆಲ್ಲ ಕಷ್ಟಗಳನ್ನು ನನಗೆ ಅರ್ಪಿಸಿ, ನನ್ನ ಜೊತೆಯಲ್ಲಿ ಮಾತನಾಡಿ. ಇದೆಲ್ಲ ಮಾಡಬೇಕಾದ್ರೆ ನಮಗೊಂದು ಸ್ವಲ್ಪ ಸಂಘನೂ ಬೇಕಾಗುತ್ತೆ. ನೀವು ಇವತ್ತೋ ನಾಳೆನೋ ಬಿಡುಗಡೆ ಅಂತೂ ಆಗ್ತೀರಾ. ನಿಮ್ಮ ಊರುಗಳಲ್ಲಿ ಈಶ್ವರ್ಯ ಕೇಂದ್ರಗಳಿರ್ತದೆ, ಅಲ್ಲಿನೂ ಹೋಗಿ ಏನಾಗುತ್ತೆ, ಸ್ವಲ್ಪ ನೀವು ಜಾಗ ಬದಲಾಯಿಸಿದ್ರೆ ನಿಮ್ಮ ಮನಸ್ಸಿಗೂ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಫ್ರೆಶ್ ಆಗ್ತೀರಾ, ಜ್ಞಾನ ತಿಳ್ಕೊಳ್ತೀರಾ, ನೆಮ್ಮದಿ ಸಿಗುತ್ತೆ. ಆಮೇಲೆ ಜೀವನದಲ್ಲಿ ಸಹಿಸುವ ಶಕ್ತಿ ಬರುತ್ತೆ. ಏಕೆಂದರೆ ತಾಯಿ ಅಂದ್ರೇ ಭೂಮಿಗೆ ಹೋಲಿಸ್ತಾರೆ.
ಭೂಮಿ ಅಂದ್ರೇ ತಾಳ್ಮೆ. ನೋಡಿ, ಎಲ್ಲ ಬೆಟ್ಟ ಗುಡ್ಡಗಳನ್ನು ಹೊತ್ತಿದ್ದಾಳೆ, ಎಲ್ಲ ಪಾಪ ಪುಣ್ಯಗಳನ್ನು ಹೊತ್ತಿದ್ದಾಳೆ, ಎಲ್ಲ ಜನರನ್ನು ಹೊತ್ತಿರ್ಬೇಕಾದ್ರೆ ಎಷ್ಟು ತಾಳ್ಮೆ. ಭೂಗರ್ಭದಲ್ಲಿ ಬೆಂಕಿಯೂ ಇರುತ್ತೆ, ಹೌದು ತಾನೆ? ಭೂಮಿಯೊಳಗೆ ಬೆಂಕಿನೂ ಇದೆ, ಅಗ್ನಿ ಜ್ವಾಲೆಗಳು ಸ್ಫೋಟಿಸುತ್ತಲ್ಲ. ಅಂದರೆ ಹೆಣ್ಣಾಗಿದ್ದಾಗ ನಿಮ್ಮಲ್ಲಿ ಎಷ್ಟೋ ದುಃಖ ಬರುತ್ತೆ, ಕಷ್ಟ ಬರುತ್ತೆ, ಅದನ್ನು ನೀವೆಲ್ಲ ಏನು ಮಾಡ್ತೀರಾ? ಸಹಿಸ್ಕೊಳ್ತೀರ. ಒಂದು ತಾಯಿ ಸಹಿಸ್ಕೊಂಡಾಗ ಮಾತ್ರ ಅದು ಮನೆ ಆಗುತ್ತೆ. ಇಲ್ಲ ಅಂದರೆ ಆ ಮನೆ ಯಾವತ್ತೂ ಸ್ಫೋಟ ಆಗಿಬಿಡುತ್ತೆ. ಅಂದರೆ ಒಬ್ಬರಿಗೊಬ್ಬರಿಗೂ ಹೊಂದಾಣಿಕೆ ಬಿಟ್ಟೋಗ್ಬಿಡುತ್ತೆ. ಅದರಿಂದ ತಾಯಿ ಅಂದರೆ ಸಹನೆ ಶಕ್ತಿ, ತಾಯಿ ಅಂದರೆ ಪ್ರೀತಿಯ ಶಕ್ತಿ. ಅದರಿಂದ ತಾವು ಇದನ್ನೆಲ್ಲ ಮಹಿಳೆಯಲ್ಲಿ ಇರಬೇಕಾಗಿರ್ತಕ್ಕಂಥ ತಾಯಿ ಅಂತಂದ್ರೇ ಮಾತೃಶಕ್ತಿ, ಭಾರತ ಮಾತೆ ಅಂತ ಹೇಳ್ತೀವಿ. ಭಾರತದ ತುಂಬ, ಕರ್ನಾಟಕದ ತುಂಬ ಎಲ್ಲ ದೇವಿಗೆ ಎಷ್ಟು ಪೂಜೆ ನಡೆಯುತ್ತೆ. ದುರ್ಗಾದೇವಿ ಅಥವಾ ಸರಸ್ವತಿ, ಲಕ್ಷ್ಮಿ, ಎಷ್ಟು ಥರ, ಚೌಡಮ್ಮ, ಮಾತಂಗಮ್ಮ, ಬೇಕಾದಷ್ಟು ದೇವಿ. ಆ ದೇವಿಯ ಶಕ್ತಿ ಜಾಸ್ತಿ ಇರುತ್ತೆ. ಹಾಗೆ ನಾವೆಲ್ಲ ಹೆಣ್ಣು ಮಕ್ಕಳು ಆ ಪರಮಾತ್ಮನ ಮಕ್ಕಳು ಶಕ್ತಿ ಸ್ವರೂಪರಾಗಬೇಕು. ಅಂದರೆ ಸಾತ್ವಿಕ ಶಕ್ತಿ ಆಗಬೇಕು. ಅಸುರ ಅಂದರೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟದನ್ನು ಸಂಹಾರ ಮಾಡ್ತಕ್ಕಂಥವ್ರಾಗಬೇಕು. ಹೀಗೆ ಆ ಪರಮಾತ್ಮನನ್ನು ನಾವು ಧ್ಯಾನ ಮಾಡಿದ್ರೆ ಮಾತ್ರ ನಮ್ಮಲ್ಲಿರೋ ಕೆಟ್ಟದ್ದು ಹೋಗಿ ಒಳ್ಳೆಯ ಗುಣಗಳು ಬರುತ್ತೆ. ಆ ಪರಮಾತ್ಮ ಜ್ಯೋತಿ ಸ್ವರೂಪ, ಆ ಪರಮಾತ್ಮ ಪರಂಧಾಮ ನಿವಾಸಿಯಾಗಿದ್ದಾನೆ, ಆ ಜ್ಯೋತಿ. ಮತ್ತು ಆ ಪರಮಾತ್ಮ ಈ ಕಲಿಯುಗ ಅಂತ್ಯದಲ್ಲಿ ಅವತರಿಸಿ ಬಂದಿದ್ದಾರೆ. ಯಾಕೆ ಅಂದರೆ ನಮಗೋಸ್ಕರ ಬಂದಿದ್ದಾನೆ. ನಾವು ಅನೇಕ ಜನ್ಮ ದುಃಖ ಪಟ್ವಿ, ನಮ್ಮ ದುಃಖ ದೂರ ಮಾಡಲಿಕ್ಕಾಗಿ ಭಗವಂತ ಅವತರಣೆ ಆಗಿದ್ದಾನೆ. ಮತ್ತು ನಮ್ಮನ್ನು ಮಾನವರನ್ನು ದೇವ ಮಾನವರನ್ನಾಗಿ ಮಾಡ್ತಾ ಇದ್ದಾನೆ. ಅದರಿಂದ ಒಂದು ನಿಮಿಷ ನಿಮಗೆ ಪರಮಾತ್ಮನ ಧ್ಯಾನ ಮಾಡುವ ಕಾಮೆಂಟ್ರಿ ಹೇಳ್ತೀನಿ. ನೀವು ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಅದನ್ನೇ ಅಭ್ಯಾಸ ಮಾಡಿ. ಕಣ್ಣು ಮುಚ್ಕೊಳ್ಳಿ, ಹೇಳ್ತೀನಿ. ಓಂ ಶಾಂತಿ. ನಾನು ಚೈತನ್ಯ ಶಕ್ತಿ. ಹೇಳಿ, ಬಾಯಿಂದ ಹೇಳಿ. ಚೈತನ್ಯ ಶಕ್ತಿ, ಜ್ಯೋತಿ ಸ್ವರೂಪ ಆತ್ಮನಾಗಿದ್ದೇನೆ. ಭೃಕುಟಿಯ ಮಧ್ಯದಲ್ಲಿ ನಿವಾಸವಿದ್ದೇನೆ. ಆತ್ಮನಾದ ನನ್ನ ಸ್ವಧರ್ಮ ಶಾಂತಿ, ಪ್ರೀತಿ, ಶಕ್ತಿ, ಆನಂದ, ದಯೆ, ಕರುಣೆ ಹಾಗೂ ಪವಿತ್ರತೆಯಾಗಿದೆ. ಆತ್ಮನಾದ ನಾನು ಶುದ್ಧಾತ್ಮನಾಗಿದ್ದೇನೆ. ಪರಮ ಪವಿತ್ರನಾದ ಪರಮಾತ್ಮನ ಮಗುವಾಗಿದ್ದೇನೆ. ನನ್ನ ಜೀವನದ ಎಲ್ಲ ಭಾರ ಹೊರೆಯನ್ನು ಪರಮಾತ್ಮನಿಗೆ ಅರ್ಪಿಸುತ್ತಿದ್ದೇನೆ. ಶಿವತಂದೆ, ನಾನು ಆತ್ಮ ಜ್ಯೋತಿಯಾಗಿ ಈ ದೇಹದಿಂದ ಮೇಲಕ್ಕೆ ತೇಲುತ್ತಾ, ಈ ಭವನದಿಂದಲೂ ಮೇಲೆ ಮೇಲೆ ತೇಲುತ್ತಾ, ಆಕಾಶ ತತ್ವವನ್ನು ದಾಟುತ್ತಾ, ಸೂಕ್ಷ್ಮವತನದಕ್ಕೆ ಆಚೆ ಇರುವ ಆ ಜ್ಯೋತಿರ್ಮಯ ಪ್ರಕಾಶಮಯ ಪರಂಧಾಮವನ್ನು ತಲುಪುತ್ತಿದ್ದೇನೆ. ಇಲ್ಲಿ ಆತ್ಮನಾದ ನನ್ನ ತಂದೆ ಶಿವಪರಮಾತ್ಮ ಜ್ಯೋತಿ ರೂಪದಲ್ಲಿ ವಿರಾಜಮಾನವಾಗಿದ್ದಾರೆ. ನಾನು ಆತ್ಮ ಜ್ಯೋತಿರ್ಮಯ ಶಿವ ತಂದೆಯನ್ನು ನೋಡುತ್ತಾ ಸಂತುಷ್ಟನಾಗಿದ್ದೇನೆ. ನನ್ನ ಪಾಪಕರ್ಮಗಳೆಲ್ಲವೂ ಕಳೆದು ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸುತ್ತಿದ್ದೇನೆ. ತಂದೆ ಶಿವ, ನಾನು ನಿನ್ನನ್ನೇ ಧ್ಯಾನಿಸುತ್ತಾ ನಿನ್ನ ಮಗುವಾಗಿಯೇ ಇರುತ್ತೇನೆ. ಈ ಜೀವನದ ದುಃಖಗಳೆಲ್ಲವೂ ಬಿಸಿಲು ನೆರಳಿನಂತೆ ಬಂದು ಹೋಗುತ್ತದೆ. ಆದರೆ ನಿನ್ನ ಬಳಿ ನಿನ್ನ ಶಕ್ತಿ ನನ್ನೊಂದಿಗೆ ಇರುವವರೆಗೂ
ಇದು ಯಾವ ಕಷ್ಟಗಳು ನನ್ನನ್ನು ಅಲುಗಾಡಿಸುವುದಿಲ್ಲ. ನಾನು ದುಷ್ಟ ಗುಣಗಳನ್ನು ಜಯಿಸಿ ಪುಣ್ಯಾತ್ಮನಾಗುತ್ತೇನೆ. ನನ್ನ ಭಾಗ್ಯ ಬೆಳಗಿಸಿಕೊಳ್ಳುತ್ತೇನೆ. ನಾನು ಶಕ್ತಿ ಸ್ವರೂಪ ಆತ್ಮ.